ನೋಡಿ, ಕ್ಯಾಬಿನೆಟ್ ರೀಶಫಲ್ ಇರ್ಬೋದು, ಕೆಪಿಸಿಸಿ ಇರ್ಬೋದು, ಮತ್ತೊಂದಿರ್ಬೋದು, ಯಾವುದೆಲ್ಲ ನಮ್ಮ ಪಕ್ಷದ ವಿಚಾರದಲ್ಲಿ ಏನೆಲ್ಲ ತೀರ್ಮಾನಗಳು ಯಾವುದು ಬೇಕಾದರೂ ಕೂಡ ಯಾವ ರೀತಿ ಬೇಕಾದರೂ ಕೇಂದ್ರ ಹೈಕಮಾಂಡ್ನ ನಿರ್ಣಯದ ಮೇಲೆ ಆಗಬಹುದೇನೋ ಅಂತಕ್ಕಂಥದ್ದು ಭಾವನೆ ಇದೆ. ಅದ್ರ ಜೊತೆನಲ್ಲೂ ಕೂಡ ಬಹಳಷ್ಟು ಜನ ಶಾಸಕರಿಗೆ ಏನು ಮಾತಾಡ್ಲಿಕ್ಕೆ ಹೊರಟಿದಾರಲ್ಲ, ಅವರು ಎಲ್ರಿಗೂ ಕೂಡ ಒಂದು ಇನ್ನೂ ಹೆಚ್ಚು ನಮ್ಮ ಸಿಎಲ್ಪಿ ಸಭೆಯಲ್ಲಿ ಮತ್ತೆ 30ನೇ ತಾರೀಕು ಕೇಂದ್ರದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಬರ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಬಂದಾಗ ಇನ್ನೂ ವಿಸ್ತೃತವಾಗಿ ಚರ್ಚೆಗಳನ್ನು ಆಗ್ತಕ್ಕಂಥದ್ದಕ್ಕೆ ಅವಕಾಶ ಇದಾವೆ. ಆ ಎಲ್ಲ ಚರ್ಚೆಗಳ ನಂತರ ಏನೆಲ್ಲ ತೀರ್ಮಾನಗಳು ಮುಂದೆ ಆಗ್ತವೆ ಅಂತ ನೋಡಬೇಕು. ಅದೇನು ಸರ್ ಬದಲಾವಣೆ ಅಂದ್ರೆ ಮುಖ್ಯಮಂತ್ರಿಗಳ ಸ್ಥಾನ ಬದಲಾಗುತ್ತಾ? ನೋಡಿ, ಮುಖ್ಯಮಂತ್ರಿಗಳ ಸ್ಥಾನ ಕೆಪಿಸಿಸಿ ಇರ್ಬೋದು, ಮಂತ್ರಿಗಳ ಸ್ಥಾನ ಇರ್ಬೋದು, ಎಲ್ಲವೂ ಕೂಡ ನಾನು ಪದೇ ಪದೇ ಹೇಳ್ತೇನೆ, ಅಂತಿಮವಾಗಿ ಹೈಕಮಾಂಡ್ನವರ ನಿರ್ಣಯಕ್ಕೆ ಬಿಟ್ಟಂತ ವಿಚಾರ. ಒಂದು ಕಡೆ ನೀವು ಹೇಳ್ತೀರಾ ಅವರೊಬ್ರು ಜನನಾಯಕ, ಮಾಸ್ ಲೀಡರ್, ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡುವಂತಹ ತಾತ್ಪರ್ಯ ಹುಟ್ಕೊಳ್ಳೋದಿಲ್ಲ, ಆ ರೀತಿಯಾದ ಸನ್ನಿವೇಶ ಹುಟ್ಕೊಳ್ಳೋದಿಲ್ಲ ಅಂತ ಹೇಳಿ. ಮತ್ತೊಂದು ಕಡೆ ಸಾಕಷ್ಟು ಜನ ನಿಮ್ಮ ಎಂಎಲ್ಎ ಅವರು, ರಾಮನಗರದ ಎಂಎಲ್ಎ, ಶಿವಗಂಗಾ, ಚನ್ನಗಿರಿ ಎಂಎಲ್ಎ ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಅವರು 200% ಅಷ್ಟು ಸಿದ್ಧ ಅವರು ಚೀಫ್ ಮಿನಿಸ್ಟರ್ ಆಗುವಂತದ್ದು ಅಂತ. ಅವರ ಅಭಿಪ್ರಾಯ ಆಗಿರೋವಾಗ ನಾನು ಅಭಿಪ್ರಾಯಕ್ಕೆ ನಾನು ಅಪಚಾರ ಮಾಡತಕ್ಕಂಥದ್ದಕ್ಕೆ ನಾನು ಹೋಗೋದಿಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವೆಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಅವರು ಅವರ ಅಭಿಪ್ರಾಯವನ್ನ ಅವ್ರಿಗೆ ಹೇಳಿದ್ದಾರೆ. ಆ ಅಭಿಪ್ರಾಯದಂತೆ ನಮ್ಮೆಲ್ಲರೂ ಸಹಮತ ಇದೆ ಅಂತನೂ ಇಲ್ಲ, ಸಹಮತ ಇಲ್ಲ ಅಂತನೂ ಇಲ್ಲ. ಅವರ ಅಭಿಪ್ರಾಯ ಹೇಳಿದರೆ ಇಟ್ ಈಸ್ ಅಪ್ ಟು ದಿ ಹೈಕಮಾಂಡ್ ಅಷ್ಟೇ. ಮತ್ತೊಮ್ಮೆ ಆದ್ರೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಮತ್ತೆ ಮತ್ತೆ ಕೇಳಿ ಬರ್ತಾರೆ. ನೋಡಿ, ಯಾವುದೇ ಬದಲಾವಣೆಗಳು ರೀಶಫಲ್ದು ಬರ್ತಾನೆ ಇದೆ. ರೀಶಫಲ್ದು ಬರೀ ಲೀಡರ್ಶಿಪ್ ಚೇಂಜ್ ಇದ್ರ ಬಗ್ಗೆನೇ ಹೆಚ್ಚು ವ್ಯಾಖ್ಯಾನ ಮಾಡ್ತಕ್ಕಂಥದ್ದಲ್ಲ. ಯಾವುದೆಲ್ಲ ಬದಲಾವಣೆಗಳು ಇರಬಹುದು ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರ ತೀರ್ಮಾನದಲ್ಲಿ ಆಗ್ತದೆ. ಆ ಒಂದು ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಮಾಡಲಿ. ಮೂರು ಪವರ್ ಸೆಂಟರ್ಗಳಿದೆ ನಮ್ಮ ರಾಜ್ಯದಲ್ಲಿ ಅಂತ ನೀವು. ನಮ್ಮ ರಾಜ್ಯದಲ್ಲಿ 2, ಕೇಂದ್ರದಲ್ಲಿ ಒಂದು ಇದೆಯಲ್ರಿ. ರಾಜ್ಯದಲ್ಲಿ 2, ಕೇಂದ್ರದಲ್ಲಿ ಇರ್ತಕ್ಕಂಥ ಹೈಕಮಾಂಡ್ ಅದು ಒಂದು ಪವರ್ ಸೆಂಟರ್ ಅಲ್ವಾ? ಯಾರು ಸರ್ 3 ಪವರ್ ಸೆಂಟರ್ಸ್ ಅಲ್ಲ? ಅರೆ, ಹೈಕಮಾಂಡ್ ಇಸ್ ಒನ್ ಪವರ್ ಸೆಂಟರ್, ಸಿಎಂ ಇಟ್ ಇಸ್ ಒನ್ ಪವರ್ ಸೆಂಟರ್, ಕೆಪಿಸಿಸಿ ಇಸ್ ಆಲ್ಸೋ ಅನದರ್ ಪವರ್ ಸೆಂಟರ್. ಮತ್ತೆ ಸಾಕಷ್ಟು ಇದ್ದಾರೆ ಸರ್, ಬೇರೆ ಬೇರೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ. ಹೋಮ್ ಮಿನಿಸ್ಟರ್ ಅವರು ಒಂದು ಪವರ್ ಸೆಂಟರ್, ಸಿಎಂ ಅವರು ಪವರ್ ಸೆಂಟರ್, ಡಿಸಿಎಂ ಅವರು ಪವರ್ ಸೆಂಟರ್, ಈ ರೀತಿಯಾದ ಹೇಳಿಕೆಗಳು ಬರ್ತಿರುವಂತದ್ದು. ಎಲ್ಲೋ ನಿಮ್ಮ ಹೇಳಿಕೆ ಅದಕ್ಕೆ ಸಹಮತ ಅನ್ಸುತ್ತಾ? ನೋಡಿ, ನನ್ನ ನಾಲೆಡ್ಜ್, ನನ್ನ ಅಸೆಸ್ಮೆಂಟ್ ಪ್ರಕಾರ ಈ ರೀತಿ ಇದೆ ಅಂತಕ್ಕಂಥದ್ದು. ಇನ್ನು ಯಾರಾದ್ರೂ ಇನ್ನೊಂದು ಪವರ್ ಸೆಂಟರ್ ಇದೆ ಅಂತ ಅವ್ರು ಯಾರಾದ್ರೂ ವ್ಯಕ್ತ ಮಾಡಿದ್ರೆ ನಾನು ಇಲ್ಲ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಅವ್ರವ್ರಿಗೆ ಬಿಟ್ಟು ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಅವರವರಿಗೆ ಬಿಟ್ಟಿರ್ತಕ್ಕಂಥ, ಅವರ ವಿವೇಚನೆಗೆ ಬಿಟ್ಟಂತ ಅಂಶಗಳು. ಪದೇ ಪದೇ ನಿಮ್ಮ ಶಾಸಕರುಗಳೇ ನಿಮ್ಮ ಮೇಲೆ ಹರಿಹಾಯ್ತಾ ಇರುವಂತದ್ದು. ನೋಡಿ, ನಾನು ಬಹಳಷ್ಟು ಸರಿ ಹೇಳುತ್ತಾ ಇದ್ದೇನೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚು ಮೋರ್ ಡೆಮೋಕ್ರೆಟಿಕ್ ವೆನ್ ಕಂಪೇರ್ಡ್ ಟು ಅದರ್ ಪೊಲಿಟಿಕಲ್ ಪಾರ್ಟೀಸ್. ಅದರಿಂದ ಮಾತಾಡೋದಿಲ್ಲ, ಅವ್ರ ಸ್ವಂತಕ್ಕೇನು ಮಾತಾಡೋದಿಲ್ಲ. ಅಲಿಗೇಷನ್ ಏನಿದೆ, ದುಡ್ಡು ಕೊಡ್ತಾ ಇಲ್ಲ ಅಂತ ಕೊಟ್ಟಿದ್ದಾರೆ ದುಡ್ಡು. ಈಗ ನೆನ್ನೆ ರಾಜು ಕಾಗೆ ಅವರು ಸ್ಟೇಟ್ಮೆಂಟ್ ಮಾಡಿದ್ರು, ಹಣ ಕೊಡ್ತಾ ಇದ್ದಾರೆ, ಅದ್ರದ್ದೇನಲ್ಲ. ಆದ್ರೆ ನಮಗೆ ಕೆಲವೊಮ್ಮೆ ಆ ಮಂತ್ರಿಗಳು ಸಿಕ್ಕೋದಿಲ್ಲ, ಅವ್ರು ಸಿಕ್ಕೋದಿಲ್ಲ, ಇವ್ರು ಸಿಕ್ಕೋದಿಲ್ಲ, ಈ ರೀತಿಯ ಸಣ್ಣ ಪುಟ್ಟ ಅಲಿಗೇಷನ್ಸ್ ಇರ್ತವೆ. ಈಗ ಜನರಲ್ ಆಗಿ ಆ ಕಡೆ ಉತ್ತರ ಕರ್ನಾಟಕದಲ್ಲಿ ವಾರದಲ್ಲಿ 1 ದಿವಸನೋ 2 ದಿವಸನೋ ಬೆಂಗಳೂರಿಗೆ ಬರ್ತಾರೆ. ಅವ್ರು ಬರೋ ದಿವಸ ಏನಾಗ್ತದೆ, ಇಲ್ಲಿ ಕಮಿಟಿ ಮೀಟಿಂಗ್ಸ್ ಇರ್ತವೆ. ಕಮಿಟಿ ಮೀಟಿಂಗ್ ಇರೋ ದಿವಸ ಹಿಂದಿನ ದಿವಸ ಬರ್ತಾರೆ ಅಥವಾ ಮೀಟಿಂಗ್ ಮುಗಿಸ್ಕೊಳ್ತಾರೆ. ಒಂದು ದಿವಸ ಇಲ್ಲೇ ಉಳಿದು ಎಲ್ಲ ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ, ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರ ಕ್ಷೇತ್ರದ ಅಹವಾಲುಗಳನ್ನು ಸಲ್ಲಿಸತಕ್ಕಂಥದ್ದು ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾರನ್ನೋ ಮಂತ್ರಿ ಮೀಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ಅವರು ಸಿಕ್ಕಿಲ್ಲದೆ ಇರಬಹುದು. ಅದರಿಂದ ಅವ್ರಿಗೆ ಅಸಮಾಧಾನ ಆಗಿರ್ಬೋದು. ಆ ರೀತಿಯ ಒಂದು ಅಸಮಾಧಾನ ಏನ್ ಆಗಿದೆ ಅಂತಕ್ಕಂಥದ್ದು ಅವ್ರು ವ್ಯಕ್ತ ಮಾಡಿದರೆ ಅದನ್ನೆಲ್ಲ ನಾವು ಲೋಪಗಳನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸನ, ಮತ್ತೆ ಎಲ್ಲ ಎಂಎಲ್ಎಗಳಿಗೂ ಅವರು ಫೋನ್ ಮಾಡಿದ್ರೆ ವಾಪಸ್ ಫೋನ್ ಮಾಡ್ತಕ್ಕಂಥದ್ದು, ಅವ್ರ ಪತ್ರ ಬಂದ್ರೆ ಪತ್ರಕ್ಕೆ ನಾವು ಪ್ರತಿಕ್ರಿಯಿಸ್ತಕ್ಕಂಥದ್ದು ಸಕಾರಾತ್ಮಕವಾಗಿ. ಅದರ ಜೊತೆಯಲ್ಲಿ ಅವರಿಗೆ ನಾವು ಅವೈಲಬಲ್ ಕೂಡ ಇರಬೇಕು, ಮಿನಿಸ್ಟರ್ಗಳು ಇರಬಾರ್ದು ಅಂತ ಎಲ್ಲ. ನಾವು ಆದಷ್ಟು ಕೂಡ ಯಾರಿಗೂ ಕೂಡ ಅವೈಲಬಲ್ ಇಲ್ಲ ಅಂತಕ್ಕಂಥ ದೂರು ಬರೆದ ರೀತಿಯಲ್ಲಿ ನಾವು ಮಂತ್ರಿಗಳು ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡತಕ್ಕಂಥದ್ದು ಅಗತ್ಯ ಇದೆ ಅಂತಲೂ ಕೂಡ ನಾನು ಭಾವಿಸ್ತೇನೆ.